ಮಾಹಿತಿ ಸಿಡಬ್ಲ್ಯೂಎಂಎ ಮುಂದೆ ಕರ್ನಾಟಕದ ವಾದ ಹೇಗಿತ್ತು? ಕರ್ನಾಟಕದ ಮನವಿಯನ್ನ ಪರಿಗಣಿಸದ ಸಿಡಬ್ಲ್ಯೂಎಂಎ ಸೂಪರ್ ಎನ್ನಿನೋ ಪರಿಣಾಮದಿಂದ ಜಲಬಿಕ್ಕಟ್ಟು ಎದುರಾಗಿದೆ. ಕಳೆದ 30 ವರ್ಷದಲ್ಲೇ ಜಲಾಶಯಗಳಿಗೆ ಹರಿವು ಕುಸಿತವಾಗಿದೆ. ನಂಬರ್ 2 ಡ್ಯಾಂಗಳಲ್ಲಿ ಶೇಕಡ 64ರಷ್ಟು ನೀರು ಕುಸಿತ ಕಂಡಿದೆ. ನಂಬರ್ 3 ಬಿಳಿ ಗುಂಡ್ಲುವಿನಲ್ಲಿ ಶೇಕಡ 90ರಷ್ಟು ನೀರಿನ ಕೊರತೆ ಇದೆ. ರಾಜ್ಯದ 4 ಡ್ಯಾಂಗಳಲ್ಲಿ ಕೇವಲ 52 ಟಿಎಂಸಿ ನೀರಿನ ಸಂಗ್ರಹ ಇದೆ. ತಮಿಳುನಾಡಿಗೆ ತಕ್ಷಣದ ನೀರಿನ ಅಭಾವವಿಲ್ಲ. ಮೆಟ್ಟೂರು ಜಲಾಶಯದಲ್ಲಿ ಸಾಕಷ್ಟು ನೀರಿದೆ. ಮೊದಲು ಕುಡಿಯುವ ನೀರಿಗೆ ಆದ್ಯತೆಯನ್ನು ನೀಡಬೇಕು. ಪ್ರಬಲ ವಾದವನ್ನು ಮಂಡನೆ ಮಾಡಲಾಗಿತ್ತು. ಬೆಂಗಳೂರಿಗೆ 40 ಟಿಎಂಸಿ ಕುಡಿಯುವ ನೀರಿನ ಅಗತ್ಯವಿದೆ. 15 ದಿನ 3,500 ಕ್ಯೂಸೆಕ್ ನೀರು ಬಿಡುವ ಸ್ಥಿತಿಯಲ್ಲಿ ಈಗ ರಾಜ್ಯದ ಪರಿಸ್ಥಿತಿ ಇಲ್ಲ. ಬಿಕ್ಕಟ್ಟಿನ ವರ್ಷದಲ್ಲಿ ಮಾಸಿಕ ನೀರು ಬಿಡುಗಡೆ ಸಾಧ್ಯ ಇಲ್ಲ. ಹೀಗಂತ ಪ್ರಬಲವಾಗಿ ರಾಜ್ಯ ಸರ್ಕಾರ ವಾದವನ್ನು ಮಂಡನೆ ಮಾಡಿತು. ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ರೂ ಕೂಡ ಸಿಡಬ್ಲ್ಯೂಎಂಎ ಆದೇಶವನ್ನ ನೀಡಿದೆ. ಪ್ರತಿನಿತ್ಯವೂ ಕೂಡ 15 ದಿನ 3,500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡುಗಡೆ ಮಾಡಬೇಕು ಅಂತ ಆದೇಶವನ್ನ ಪ್ರಕಟ ಮಾಡಿತು. ನೋಡಿ, ಒಂದ್ ಕಡೆ ರೈತರು ಈ ಆದೇಶದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೀದಿಗಿಳಿದು ರಸ್ತೆಯಲ್ಲಿ ಉರುಳು ಸೇವೆ ಮಾಡಿ ಪ್ರತಿಭಟನೆ ಮಾಡಿದ್ರು. ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಪ್ರತಿ ವರ್ಷವೂ ಕೂಡ. ಈ ಬಾರಿ ಎಲ್ಲಿನೋ ಕಾರಣದಿಂದಾಗಿ ರಾಜ್ಯದಲ್ಲಿ ಈ ನೀರಿನ ಅಭಾವ ಸೃಷ್ಟಿಯಾಗಿರೋದು. ಸರಿಯಾದ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಮಳೆಯಾಗಿದ್ರೆ ಈ ರೀತಿಯಾದಂತಹ ಸಮಸ್ಯೆ ಉದ್ಭವಿಸ್ತಾ ಇರಲಿಲ್ಲ. ರಾಜ್ಯದಲ್ಲಿ ಈಗ ಕೆಆರ್ಎಸ್ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ. ಅದರ ನಡುವೆ ಈಗ 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಟ್ಟರೆ ನಾವೇನ್ ಮಾಡಬೇಕು ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಆ ರೈತರನ್ನ ವಶಕ್ಕೆ ಪಡೆಯುವಂತ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡಿದ್ರು. ನಾಳೆ ಇನ್ನೂ ಕೂಡ ಬಿಜೆಪಿಯವರು ಕೂಡ ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು ಅಂತ. ಇದರ ನಡುವೆ ಭಾನುವಾರ ಈಗ ಸರ್ವ ಪಕ್ಷಗಳ ಸಭೆಯನ್ನು ಕರೆದಿರೋದು ಸಿಎಂ ಡಿಕೆ ಶಿವಕುಮಾರ್. ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆ ಸಭೆಯಲ್ಲಿ ಶಾಸಕರು, ಸಂಸದರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅಲ್ಲಿ ಚರ್ಚೆಯನ್ನ ಮಾಡಿ ಮುಂದೆ ಕಾನೂನು ಹೋರಾಟವನ್ನ ಯಾವ ರೀತಿಯಾಗಿ ಮಾಡಬೇಕು ಎಲ್ಲವನ್ನ ಕೂಡ ಚರ್ಚೆ ಮಾಡ್ತಾರೆ. ನೋಡಿ, ಇವತ್ತು ಸಿಡಬ್ಲ್ಯೂಎಂಎ ಮುಂದೆ ರಾಜ್ಯ ಸರ್ಕಾರ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿತು. ಪ್ರಮುಖ 10 ಅಂಶಗಳನ್ನು ಮುಂದೆ ಇಡ್ತು. ರಾಜ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಇಲ್ಲಿನ ವಾಸ್ತವಾಂಶ ಏನು, ಎಲ್ಲವನ್ನ ಕೂಡ ಅದಕ್ಕೆ ಅರ್ಥೈಸ್ತು, ತಿಳಿಸಿ ಹೇಳ್ತು. ಆದರೂ ಕೂಡ ಸಿಡಬ್ಲ್ಯೂಆರ್ಸಿ ಏನು ಶಿಫಾರಸು ಮಾಡಿತ್ತು, ಆ ಶಿಫಾರಸನ್ನು ಎತ್ತಿ ಹಿಡಿದಿದೆ. 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಆದೇಶವನ್ನು ಪ್ರಕಟ ಮಾಡಿರೋದು. ಜುಲೈ 29ರಿಂದಲೇ, ಅಂದ್ರೆ ನಿನ್ನೆಯಿಂದಲೇ 15 ದಿನಗಳ ಕಾಲ ನೀರನ್ನ ಹರಿಸಬೇಕು. ತಮಿಳುನಾಡು 7,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಬೇಡಿಕೆ ಇಟ್ಟಿತ್ತು. ಅದರ ಅರ್ಧ ಭಾಗದಷ್ಟು ಈಗ ಸಿಡಬ್ಲ್ಯೂಎಂಎ ಆದೇಶವನ್ನು ಪ್ರಕಟ ಮಾಡಿರೋದು. ನೋಡಿ, ರಾಜ್ಯದ ವಾಸ್ತವಾಂಶ ಏನಿದೆ, ರಾಜ್ಯದ 4 ಡ್ಯಾಂಗಳಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಇದೆ. ಒಂದ್ ಕಡೆ ಗಮನಿಸ್ತಾ ಇದ್ದೀರಾ, ಈ ಕರುನಾಡಿಗೆ ಸಿಡಬ್ಲ್ಯೂಎಂಎ ಆದೇಶವನ್ನು ಏನು ಪ್ರಕಟ ಮಾಡ್ತಲ್ಲ, ಅದರ ಮುಂದೆ ರಾಜ್ಯ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತಾರೆ. 15 ದಿನಗಳ ಕಾಲ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಆದೇಶ ಕೊಟ್ಟು, ಯಾವಾಗ ಆದೇಶ ಪ್ರಕಟ ಆಯ್ತಲ್ಲ, ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ರು. ಇನ್ನು ನಾಳೆ ಕೆಆರ್ಎಸ್ಗೆ ಮುತ್ತಿಗೆ ಹಾಕಬೇಕು ಅಂತ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸುವುದಕ್ಕೆ ಕೂಡ ರೈತರು ಮುಂದಾದರು. ಅದರ ನಡುವೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದರು. ನಿನ್ನೆಯಿಂದಲೂ ಕೂಡ ರೈತರು ಹೋರಾಟವನ್ನು ಮಾಡ್ತಾ ಇರೋದು ಬೀದಿಗಳಿಗೆ. ಯಾವಾಗ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಪ್ರಕಟ ಮಾಡ್ತಲ್ಲ, ಅವತ್ತಿನಿಂದಲೂ ಕೂಡ ರೈತರು ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ.